ಶಿವ ಭಜನೆ ಮಾಡಿರಬೇಕು. ನಮ್ಮ ತಂದೆ ಶಕ್ಲಿಂಗೇಶನ ದೈರಬೇಕು. ಜೋ 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 ಜೋ. ವಿರೂಪಾಕ್ಷ ಶಿವಾಚಾರ್ಯರು ಹುಡುಗಿ ಪೂಜ್ಯರಿಗೆ ಸಕಲ ಸದ್ಭಕ್ತರ ಪರವಾಗಿ ಆಧಾರದ ಸ್ವಾಗತ ಮಾಡಿಕೊಳ್ಳಲಾಗ್ತಾ ಇದೆ. ಇದೀಗ ಒಂದೆರಡು ಪೂಜ್ಯರ ಆಶೀರ್ವಾದ ನೀಡುವಂತಹ ಲಿಂಗ ಮಹಾಸ್ವಾಮಿಗಳು ಹಿರೇಮಠ ಹುಕ್ಕಳಿ ಮಠ ಅವರು ಪ್ರಾಸ್ತಾವಿಕ ನುಡಿಯನ್ನು ನುಡಿಬೇಕೆಂದು ಇಲ್ಲಿಯವರೆಗೆ ಆಗಿರುವಂತ ಕರ್ತೃಗರಿಗೆ ಅನಂತ ಭಕ್ತಿಯ ಪ್ರಣಾಮ ಸಲ್ಲಿಸುತ್ತಾ ಇಂದಿನ ಶ್ರೀ ದತ್ತಾತ್ರೇಯ ಜಯಂತಿಯ ಒಂದು ನಿಮಿತ್ತವಾಗಿ ಇಂದಿನ ಈ ಒಂದು ಕಾರ್ಯಕ್ರಮದ ಷಟಸ್ಥಲ ಬ್ರಹ್ಮ ಅಭಿನವ ಘನಲಿಂಗ ರುದ್ರಮುನಿ ಶಿವಾಚಾರ್ಯ ಬಸವ ಕಲ್ಯಾಣ ಶ್ರೀ ಷಟಸ್ಥಲ ಬ್ರಹ್ಮ ಸಿದ್ದೇಶ್ವರ ಶಿವಾಚಾರ್ಯ ಕಿಟ್ಟ ಅಷ್ಟಗಿ ಹಾಗೂ ರುದ್ರಮುನಿ ದೇವರು ಶ್ರೀ ವೀರ ಮಾಂತೇಶ್ವರ ಮಠದ ನೀಲಕಂಠ ಮಹಾಸ್ವಾಮಿಗಳು ವಿಶೇಷವಾಗಿ ಇವತ್ತು ಆಚಾರ್ಯ ಜಗದ್ಗುರು ಪ್ರಥಮದಲ್ಲಿ ಜಗದಾದಿ ಜಗದ್ಗುರು ರೇಣುಕಾಚಾರ್ಯರನ್ನು ಮೊದಲು ಮಾಡಿಕೊಂಡು ಭಗವಂತ ಆಯುಷ್ ಆರೋಗ್ಯ ಕೊಟ್ಟು ಕಾಣಿಸ್ಲಿ ಅಂತ ಹೇಳಿ ಸಂದರ್ಭದಲ್ಲಿ ನಾವೆಲ್ಲ ಮೂಲಕ ನಾವೆಲ್ಲರೂ ಕೂಡ ಅವರಿಗೆ ಅಭಿನಂದಿಸೋಣ. ಸಂಸಾರ ಮೇ ಪಾಂಚ ರತ್ನ ಹೇ, ಈ ಸಂಸಾರದೊಳಗೆ 5 ರತ್ನಗಳು ಬಹಳ ಮುಖ್ಯ ಅಂತ ಹೇಳ್ಕೊಂಬಂದ್ರು. इस संसार में 5 रत्न है, साधु मिलन, हरि भजन, दया, ಧರ್ಮ ಅವ್ರ ಉಪಕಾರ ಅಂತ 5 ಲಕ್ಷಣಗಳು ಮನುಷ್ಯನ ಜೀವನದಲ್ಲಿ ಬಹಳ ರತ್ನಗಳಿದ್ದಂಗ ಅಂತ ಹೇಳ್ಕೊಂಬಂದ್ರು. ಅವ್ಯಾವು? ಸಾಧು ಮಿಲನ. ಇವತ್ತು ಅನೇಕ ಪರಮ ಪೂಜ್ಯರು ಈ ವೇದಿಕೆ ಮೇಲೆ ಬರಮಾಡ್ಕೊಂಡಿದ್ದಾರೆ ನೋಡ್ರಿ. ಕೇವಲ ನಮ್ಮ ರಾಮಕೃಷ್ಣ ಪಂಚಾಳ ಶರಣರು ನಿಮಿತ್ತ ಮಾಡಿಕೊಂಡು ನಮ್ಮ ಬಸವಲಿಂಗ ಮಹಾಸ ಈ ಒಂದು ಜನ್ಮಕ್ಕ, ಈಗೇನು ಮಾನವ ಜನ್ಮಕ್ಕೆ ನಾವು ಹುಟ್ಟು ಬಂದೀವಿ, ಇದಕ್ಕೊಂದು ಕಡೆಗಿಲಿ ಬೇಕಲ್ರಿ. ಈಗ ನೀವೆಲ್ಲ ಎತ್ತಿನ ಗಾಡಿ ತಗೊಂಡು ಹೋಗ್ತೀರಿ, ಹೋಗುವಂತ ಸಂದರ್ಭದೊಳಗ ಬರೀ ಗಾಲಿ ಬಹಳ ಸುಂದರವಾಗಿ ಗಾಲಿ ಮಾಡಿಸಿದ್ರಿ, ಬಂಡಿ ಬಹಳ ಚಂದ ಮಾಡಿಸಿದಿರಿ. ಆ ಬಂಡಿಯನ್ನು ಒಯ್ಯುವಂತ ಎತ್ತುಗಳು ಕೂಡ ಬಹಳ ಸುಂದರವಾಗಿರುವಂತ ಎತ್ತುಗಳನ್ನ ಖರೀದಿ ಮಾಡಿರಿ. ಆದ್ರೆ ಎಲ್ಲವನ್ನ ಅಲಂಕಾರ ಮಾಡಿದಿರಿ. ಆದ್ರೆ ಒಂದು 10 ಅಥವಾ 50 ರೂಪಾಯಿ ಕೀಲ್ ಅದಕ್ಕೆ ಹಾಕಿದ್ದಿಲ್ಲ, ಕೊಂಡಿ ಅದಕ್ಕೆ ಹಾಕಿದ್ದಿಲ್ಲ ಅಂದ್ರೆ ಆ ಬಂಡಿ ಸ್ವಲ್ಪ ಮುಂದೆ ಹೋಗೋದ ತಕ್ಷಣನೇ ಬಿದ್ದು ಹೋಗ್ತದೆ. ಹಾಗೆ ಹೇಳ್ತಾರೆ ದೇವರ ದಾಸಿಮಯ್ಯನವರು. ಏನಂತ ಅಂದ್ರೆ ಇದನ್ನು ಕೂಡ ಮಾನವ ಜನ್ಮ ಅಂತಕ್ಕಂಥದ್ದು, ಇದಕ್ಕೂ ಕೂಡ ಒಂದು ಕಡಿಗಿಲ್ ಹಾಕಬೇಕಾಗಿದೆ. ಯಾವ ಕಡಿಗಿಲು ಅಂದ್ರೆ ಧರ್ಮ ಅಂತಕ್ಕಂಥ ಕಡಿಗಿಲ್ ಹಾಕಬೇಕಾಗಿದೆ, ಸತ್ಸಂಗ ಅಂತಕ್ಕಂಥ ಕಡಿಗಿಲ್ ಹಾಕಬೇಕಾಗಿದೆ. ಈ ಸತ್ಸಂಗ ಧರ್ಮ ಅಂತಕ್ಕಂಥ ಕಡಿಗಿಲು ನಿನ್ನ ಜನ್ಮಕ್ಕೆ ಹಾಕೊಂಡೆ ಅಂದ್ರೆ ನೀ ಯಾವತ್ತೂ ಕೂಡ ಬಂಡಿ ಹಂಗ ಕಡಿಗಿಲಿತ್ತಂದ್ರೆ ಹಂಗ ನೇರವಾಗಿ ಹೋಗ್ತದೋ ಹಾಗೆ ಈ ಜನ್ಮಕ್ಕೆ ನೀ ಬಂದಿದ ಮೇಲೆ ನೀನು ಕೂಡ ಧರ್ಮದ ಕಡಿಗಿಲ್ನೇ ಹಾಕೊಂಡೆ ಅಂದ್ರೆ ಎಲ್ಲೂ ಕೂಡ ಬೀಳಂಗಿಲ್ಲ, ನಿನ್ನ ಜೀವನಕ್ಕೆ ಯಾವುದೇ ಧಕ್ಕೆ ತಾಪತ್ರಗಳ ಬರಂಗಿಲ್ಲ ಅಂತಕ್ಕಂಥ ಭಾವವನ್ನು ಹೇಳ್ಕೊಂಡ್ ಬಂದಿದ್ದಾರೆ. ಅದಕ್ಕೆ ಉಪಕಾರಿ ಆಗಬೇಕು, ಅಪಕಾರಿ ಆಗಬಾರದು. ಹ್ಯಾಂಗ ಅಂತ ಕೇಳಿದ್ರೆ, ಒಂದೂರೊಳಗೆ ಒಬ್ಬ ಸಂತ 4 ಊರ ಮಧ್ಯದೊಳಗೆ 4 ಕಡೆಯಿಂದ ಯಾರೇ ಬಂದರೂ ಕೂಡ ಅವನ ಆಶ್ರಮದಿಂದ ಆ ಊರಿಗೆ ಹೋಗ್ಬೇಕು. ಅವರು ದಾರಿಯ ಬಳಿ ಒಳಗೆ ಒಂದು ಆಶ್ರಮ ಮಾಡ್ಕೊಂಡಿದ್ದ. ದಿನ ಭಿಕ್ಷಾ ಬೇಡ್ಕೊಂಡು ಬರ್ತಿದ್ದ, ಸಂಜೆ ತನಕ ಮಂದಿಗೆ ಉಣಿಸ್ತಿದ್ದ. ರಾತ್ರಿ ಆದ್ಮೇಲೆ ಉಳಿದ್ರೆ ಉಣಬೇಕು, ಇಲ್ಲಂದ್ರೆ ಹಂಗ ಮುಕ್ಕೋಬೇಕು. ತಿರ್ಕೊಂಡು ತರೋದು ಕರ್ಕೊಂಡು ಉಣ್ಣೋ ಧರ್ಮ ಒಂದು. ಆ ಊರ ಭಿಕ್ಷಾಕ್ ಹೋಗ್ತಿದ್ದವ. ಭಿಕ್ಷಾಕ್ ಹೋದಾಗ ಭಿಕ್ಷಾಂದೇಹಿ ಯಾವಾಗ ಈ ಮಾತಂದ್ರು ಒಬ್ಬ ಹೆಣ್ಮಗಳು ಆ ಸಾಧು ಹೇಳ್ತಿದ್ದಳು, ನಾಳೆ ಬಾ, 1 ದಿವಸ ಅಲ್ಲ
2 ದಿವಸ ಅಲ್ಲ, 6 ತಿಂಗಳ ತನಕ ನಾಡಿಗೆ ಬಾ ಅಂದಳಕ್ಕಿ ಆಕಿನ ಮನೆಗೆ ಹೋಗೋದು ಬಿಡಲಿಲ್ಲ ಸಾಧು. ಯಾಕ? 6 ತಿಂಗ್ ಈ ಯಾರೇ ಭಿಕ್ಷೆ ಬೇಡಕ ಬಂದವರು 3 ದಿವಸ 4 ದಿವಸ 5 ದಿವಸ ಹೋದ್ಮೇಲೆ ಇಲ್ಲ ಅಂದ್ರೆ ಹೊಳ್ಳಿ ಅವ್ರ ಮನೆಗೆ ಹೋಗುದಿಲ್ಲ. ಸಾಧು ಏನು ಮಾಡ್ದ, 6 ತಿಂಗಳ ತನಕ ಇಲ್ಲಂದ್ರು ಕೂಡ ಆಕಿನ ಮನೆಗೆ ಹೋಗೋದು ಮಾತ್ರ ಬಿಡಲಿಲ್ಲ. ಆಕಿ ಇಲ್ಲಂತೇವಲ್ಲ ಇವ್ ಹೋಗುದೇ. ಒಮ್ಮೆ ಏನಾಗ್ಯದ, ಆಕಿನ ಮನಸ್ಸಿನಾಗ ನೀಡ್ಬೇಕು, ಸಾಧುಗ ನೀಡ್ಬೇಕು. 6 ತಿಂಗಳ ತನ ಭಿಕ್ಷೆ ಬೇಡ ನಾವ ನೀಡೋ ಮನಸ್ಸು ಬರಲಿಲ್ಲ. ನೀಡ್ಬೇಕು. ಹ್ಯಾಂಗ ನೀಡ್ಬೇಕಂದ್ರೆ, ನಾಡಿಗೆ ಅವ ನೀಡ್ಸ್ಕೊಂಡು ಹೋದ್ಮೇಲೆ ನಾಡ್ದು ನನ್ನ ಮನೆಗೆ ಬಂದಿರಬಾರ್ದವ. ಹ್ಯಾಂಗ ನೀಡ್ಬೇಕಂದಳಕಿ, ನಾಡಿಗೆ ಅವ ನೀಡ್ಸ್ಕೊಂಡು ಹೋದ್ಮೇಲೆ ನಾಡ್ದ ನನ್ನ ಮನೆಗೆ ಬಂದಿರಬಾರ್ದವ. ಆ ರೀತಿ ಒಳಗೆ ನೀಡಿ ಕಳಿಸಬೇಕು ತಿಳ್ಕೊಂಡು ಅಂದಳು. ಸಾಧು ಯಥಾ ರೀತಿ ಒಳಗೆ ಬಂದು ಚಾಂದೇಹಿ ಅಂದ. 6 ತಿಂಗಳ ಬಾದ 1ನೇ ದಿವಸದು. ಎಂದೂ ನೀಡಕ್ಕೆ ಬರಲಾರ್ದ ಹೆಣ್ಮಗಳು ಅವತ್ತ ಸಜ್ಜಕದ ಉಂಡಿ ಮಾಡಿಕೊಂಡು ನೀಡಕ್ಕೆ ಬಂದಾಳ. ಸಜ್ಜಕದ ಉಂಡಿ ಮಾಡಿಕೊಂಡು ಒಂದು ಸ್ವೀಟ್ ನೀಡಕ್ಕೆ ಬಂದಾಳ. ಸಾಧು ಅಂದ, ಯವ್ವ 6 ತಿಂಗಳ ನೀಡಕ್ಕೆ ಮನಸ್ಸಿಲ್ಲಂದ್ರು ಕೂಡ ಇವತ್ತರ ದೇವರ ಮನಸ್ಸು ಕೊಟ್ಟನಲ್ಲ ಅಂತ ಇವ ಅಂತಾನ. ವಿಷ ಬೆರೆಸಾಳ. ಇವ ಒಯ್ತಾನ, ತಿಂತಾನ, ಸಾಯ್ತಾನ, ನಾಡ್ದು ನನ್ನ ಮನೆಗೆ ಇವೇನು ಬರ್ತಾನ ಅಂತ ಹಿಂಗ್ ವಿಚಾರ ಮಾಡಿದ್ರು. ಸಾಧು ನೀರಂದ್ರೆ ಅನ್ನ ಕೊಟ್ಟು ನೀರು ಕುಡ್ತಿದ್ದ. ಧರ್ಮ ಕರ್ಮ ಹೆಂಗದ ಅಂದ್ರೆ, ಅವತ್ತಿನ ದಿವಸ ಮುಂಜಾನೆ ಹಿಡ್ಕೊಂಡು ರಾತ್ರಿ ಆದರೂ ಕೂಡ ಯಾರೋ ಒಂದು ಕಡೆ ಸುಳಿಲಿಲ್ಲ. ಒಬ್ಬರಿಗೂ ಉಣಿಸ್ಲಿಲ್ಲ, ಒಬ್ಬರಿಗೆ ನೀರು ಕುಡಿಸ್ಲಿಲ್ಲ. ನೀರಂತವ ಕೇಳ್ದ, ಹಂಗ ಬೇಡ ಉಂಡು ನೀರು ಕುಡಿ ಅಂತಂದ. ಆ ಹೆಣ್ಮಗಳು ಏನು ಈಡ್ಯಾಳಲ್ಲ ಪ್ರಸಾದ, ಆ ಪ್ರಸಾದವನ್ನೇ ಅವನಿಗೆ ನೀಡಿದ. ಉಂಡು ನೀರು ಕುಡಿ ಅಂದ. ಆ ಪ್ರಸಾದವನ್ನು ನೀಡಿದ ಸಾಧು ಮಹಾತ್ಮ. ಇವನಿಗೂ ಹಸಿವಿನಾಗಿತ್ತು, ನೀರಡಿಕೆನಾಗಿತ್ತು. ಉಣ್ಬೇಕಂತ ತಿಳ್ಕೊಂಡು ಉಂಡು ಕೆಲವೇ ಕ್ಷಣದೊಳಗೆ ಮೊದಲೇ ವಿಷದ ಅನ್ನ ಕೇಳುತ್ತದೆ. ಹೆಂಗ ಮೈ ಒಳಗ ವಿಷವನ್ನು ಹೊಕ್ಕಾಗ ಸಂಕಟ ಆಗಲಕತ್ತು, ವಿಲಿ ಒದ್ದಾಡಕತ್ತ. ಒದ್ದಾಡಿದ ಸಾಧು ಅಂತಾನ, ನಾನು ಪ್ರಸಾದ ನೀಡಿದ ಏನಾಯ್ತಲ್ಲ ಇವನಿಗೆ ತಿಳ್ಕೊಂಡಂತಾನ ಅನ್ನುವಷ್ಟರೊಳಗಾಗಿನೇ ವಿಷದ ಅನ್ನ ಉಂಡವ್ ಸತ್ತ. ಸಾಧು ಕಣ್ಣೀರು ಹಾಕದ. ಎಂಥ ತಪ್ಪಾಯ್ತು ನನ್ನ ಕಡೆಯಿಂದ, ಉಪಕಾರ ಮಾಡಕ್ ಹೋದೆ, ಅಪಕಾರ ಆಯ್ತಲ್ಲ ಅಂತ ತಿಳ್ಕೊಂಡು ಅನ್ನಕತ್ತ. ಸತ್ತ ಖರೆ ಅದ. ಬೆಳಕ್ ಹರಿದ ಮೇಲೆ ಇವ ಸತ್ತವ ಯಾರ ಮನೆಯವ, ಯಾವ ಊರವ ಅಂತ ವಿಚಾರ ಮಾಡಿ ನೋಡಿದಾಗ ಬೇರೆ ಯಾರಾಗಿರ್ಲಿಲ್ಲ. ಯಾವ ಹೆಣ್ಮಗಳು ಸಾಧು ತಿಂದು ಸಾಯಿಲೆ ಅಂತ ವಿಷದನ್ನ ನೀಡ್ಯಾಳ, ಆಕಿನ ಮಗನೇ ಅದೇ ಅನ್ನ ತಿಂದು ಸತ್ತಿದ್ದೆ ಹೊರತಾಗಿ ಬೇರೆ ಯಾರು ಅಲ್ಲ. ನೋಡ್ರಿ, ಬುರಾ ಕೇತು ಬುರಾ ಹೋತಾ ಹೇ, ಬಲಾ ಕೇತು ಬಲ ಹೋತಾ ಹೇ. ಮಾಡಿದ್ದುಣ್ಣು ಮಾರಾಯ ತಿಳ್ಕೊಳ್ಳಂತಾರ. ನಮ್ಮ ಕೈಯಾರೆ ಪಾಪ ಪುಣ್ಯಗಳು ಎಲ್ಲ ನಮ್ಮ ಕೈದಾಗ ಅದಾವ. ನಾವು ಹೋಗಿಸ್ಬೇಕಾಗ್ಯದ. ನೀವು ಓದು, ಹಿಂದೆ ಮಾಡಿದ ಪುಣ್ಯ ಮುಂದೂಡ್ಬೇಕಂತ. ಈಗ ಕಾಲದಾಗ ಹಂಗಿಲ್ಲ. ಇವತ್ತು ನೀ ಏನು ಪಾಪ ಮಾಡ್ತಿ ಇವತ್ತೇ ಉಣ್ತಿ, ಇವತ್ತೇನು ಪುಣ್ಯ ಮಾಡ್ತಿ ಇದನ್ನೇ ಉಣ್ತಿ ನೀನು. ಇವತ್ತಿನ ದಿವಸ ಈ